ಭಾರತದ 77ನೇ ಗಣರಾಜ್ಯೋತ್ಸವದ ವಿಶೇಷ ಕಾರ್ಯಕ್ರಮದ ಮುಖ್ಯಾಂಶಗಳನ್ನು ಹಾಗೂ ವಿವರಗಳನ್ನು ನಿಮ್ಮ ಮುಂದೆ ಹಾಜರುಪಡಿಸ್ತಾ ಇದ್ದೀವಿ. ಈಗಾಗಲೇ ದಿಲ್ಲಿಯಲ್ಲಿ ಅದಕ್ಕೆ ಬೇಕಾದಂತಹ ಪೂರ್ವ ತಯಾರಿಗಳನ್ನು ಪ್ರಾರಂಭ ಮಾಡಿಕೊಳ್ಳೋದಕ್ಕೆ ಸರ್ವ ರೀತಿಯಲ್ಲೂ ಸಜ್ಜಾಗ್ತಾ ಇದ್ದಾರೆ. ನೀವು ನೋಡ್ತಾ ಇರೋಂತಹ ನೇರ ದೃಶ್ಯಾವಳಿಗಳು ದಿಲ್ಲಿಯಿಂದ ಬರ್ತಾ ಇರೋಂಥದ್ದು. ಉಳಿದಂತೆ ಇದು ತಾಲೀಮು ಮಾಡಿದಾಗ ತೆಗೆದುಕೊಂಡಿರುವಂತಹ ದೃಶ್ಯಗಳು. ಇವಾಗ ರಾಜ್ಯಗಳಲ್ಲಿ ಎಲ್ಲ ರಾಜ್ಯಗಳಲ್ಲಿ ಹೆಚ್ಚು ಕಡಿಮೆ ಈಗ 10 ಗಂಟೆ ಸರಿಸುಮಾರಿಗೆ ಅವರವರ ಗಣರಾಜ್ಯೋತ್ಸವದ ಪೆರೇಡ್ಗಳನ್ನು ಮುಗಿಸ್ಕೊಳ್ತಾರೆ. ದಟ್ಸ್ ಜನರಲಿ ಪ್ರಾಕ್ಟೀಸ್. ಅದು ಇವರು ಸ್ಟಾರ್ಟ್ ಮಾಡೋಕ್ಕೆ ಮೊದಲು ಅವರೆಲ್ಲ ಮುಗಿಸ್ಕೊಳ್ತಾರೆ. ಈಗ ಹೆಚ್ಚು ಕಡಿಮೆ ಕರ್ನಾಟಕದಲ್ಲಿ ಕೂಡ ರಾಜ್ಯಪಾಲರು ತಮ್ಮ ಭಾಷಣವನ್ನು ಮುಗಿಸಿದ್ದಾರೆ ಮತ್ತು ಅಲ್ಲಿಯ ಕಾರ್ಯಕ್ರಮ ಮುಗಿತಾ ಬಂದಿದೆ. ಇನ್ನೇನಿದ್ರೂ ನೇರವಾಗಿ ಎಲ್ಲ ದಿಲ್ಲಿಯ ಕಡೆಗೆ ಗಮನವನ್ನು ಕೊಡುವಂಥದ್ದು. ಇವಾಗ ಅತಿಥಿಗಳ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ, ಮಾಹಿತಿ ಕೊಡ್ತಾ ಇದ್ರಿ. ಯಾವ ದೇಶದ ಅತಿಥಿಯನ್ನು ಕರಿಬೇಕು ಮತ್ತು ಅದಕ್ಕೆ ಮಾನದಂಡಗಳೇನು ಅಂತ ನಿರ್ಧಾರ ಮಾಡೋರು ಯಾರು ಸರ್? ಗೌರ್ಮೆಂಟ್ ಆಫ್ ಇಂಡಿಯಾ. ಕೇಂದ್ರ ಸರ್ಕಾರ ತನ್ನ ಪರಿವ್ಯಾಪ್ತಿಯಲ್ಲಿ ಯೋಚನೆ ಮಾಡೋದು ಏನು ಅಂತಂದರೆ, ಯಾರನ್ನ ಎಂದರೆ ಭಾರತದ ವೈರಿ ಅಲ್ಲದವರನ್ನು. ಅವ್ರು ಯಾರು ಬೇಕಾದ್ರೂ ಆಗಿರ್ಬೋದು. ಜನರಲಿ ಅವರು ನಮ್ಮ ವೈರಿಗಳಲ್ಲ. ಸಾಮಾನ್ಯವಾಗಿ ಅವರು ನಮ್ಮ ಮಿತ್ರ ರಾಷ್ಟ್ರಗಳಾಗುತ್ತಾರೆ ಅಥವಾ ಆಗ್ತಾರೆ ಅನ್ನೋ ನಂಬಿಕೆ. ಆಗಿಸ್ಬೋದು ಅಂತ ಗೊತ್ತಿಲ್ಲ, ಕೆಲವು ಸರಿ ರಿವರ್ಸ್ ಆಗಿಬಿಡ್ಬೋದೇನೋ. ಫಾರ್ ಎಕ್ಸಾಂಪಲ್, ನಾವು ಶೇಖ್ ಹಸೀನಾನ್ ಕರೆದಿದ್ದೀವಿ ಒಂದೊಂದು ಸರಿ ಬಾಂಗ್ಲಾದೇಶಲ್ಲಿ. ಅದರಲ್ಲಿ ನಂತರ ನಡೆದಂತಹ ಪೊಲಿಟಿಕಲ್ ಡೆವಲಪ್ಮೆಂಟ್ಸಲ್ಲಿ ಇವತ್ತು ನಮಗೂ ಬಾಂಗ್ಲಾದೇಶಕ್ಕೂ ಅಷ್ಟು ಸರಿ ಹೋಗ್ತಾ ಇಲ್ಲ. ಗೊತ್ತಿಲ್ಲ, ಮುಂದೆ ಸರಿ ಹೋಗ್ಬೋದು, ಸರಿ ಹೋಗದೇನೂ ಇರ್ಬೋದು. ಎಲ್ಲವೂ ಪರ್ಮನೆಂಟ್ಲಿ ಇರುತ್ತೆ ಅಂತ ಅಂದ್ಕೊಳ್ಳೋಕ್ಕಾಗಲ್ಲ, ಎಕ್ಸೆಪ್ಟ್ ಇಂಡಿಯಾ ಪಾಕಿಸ್ತಾನ. ಇಂಡಿಯಾ ಪಾಕಿಸ್ತಾನದ ಪ್ರಾಬ್ಲಮ್ ಏನಕ್ಕೆ ಅದು ಪರ್ಮನೆಂಟ್ಲಿ ಇರುತ್ತೆ ಈ ವೈರತ್ವ ಅಂತಂದರೆ, ಎರಡೂ ದೇಶಗಳಲ್ಲಿ ರಾಜಕಾರಣ ಆ ವಿಷಯದ ಮೇಲೆ ನಡೆಯೋದು. ಹಾಗಾಗಿ ಎರಡೂ ದೇಶಗಳಲ್ಲಿ ರಾಜಕಾರಣಗಳು ಮತ್ತು ರಾಜಕಾರಣಿ ಉಳಿಯೋದೇ ಅದರಿಂದ. ಪರ್ಟಿಕ್ಯುಲರ್ಲಿ ಪಾಕಿಸ್ತಾನ ಈಸ್ ಎ ಫೇಲ್ಡ್ ನೇಷನ್, ಅಂದರೆ ವಿಫಲವಾಗಿದೆ ಅದೊಂದು ದೇಶವಾಗಿ. ಹಾಗಾಗಿ ಅವರು ತಮ್ಮ ಜನರನ್ನು ಒಟ್ಟಲ್ಲಿ ಇಡಬೇಕು ಅಂದರೆ ಅವ್ರಿಗಿರುವ ಏಕೈಕ ಅಸ್ತ್ರ ಭಾವನಾತ್ಮಕವಾಗಿ ಭಾರತದ ಮೇಲೆ ಸದಾಕಾಲ ವಿಷಕಾರದು. ಅದಿಲ್ಲದಿದ್ದರೆ ಅವ್ರಿಗೆ ಬದುಕೋಕ್ಕಾಗಲ್ಲ. ಹಾಗಾಗಿ ಭಾರತ ಪಾಕಿಸ್ತಾನ ಒಂದು ಬಿಟ್ಬಿಟ್ರೆ ಇನ್ಯಾವುದು ಪರ್ಮನೆಂಟಾಗಿ ಜಗಳದಲ್ಲೇ ಇರ್ತಾರೆ ಅನ್ನೋಕ್ಕಾಗಲ್ಲ. ರಷ್ಯಾ ಅಮೇರಿಕಾ ಕೋಲ್ಡ್ ವಾರ್ ಟೈಮಲ್ಲಿ ಮಾತಾಡೋದಿರಲಿ, ಅವ್ರ ದೇಶದಿಂದ ಇವ್ರ ದೇಶಕ್ಕೆ ಸಮ್ವೇರ್ ಫ್ರಮ್ ದಿ ರಷ್ಯನ್ ಸೈಡ್ ಟು ಅಲಸ್ಕಾ ಸೈಡ್ಗೋ ಅಥವಾ ಗ್ರೀನ್ಲ್ಯಾಂಡ್ ಸೈಡಲ್ಲಿ ಈ ಕಡೆಯಿಂದಾನೋ ಎಲ್ಲಿಂದಾನೋ ಒಂದು ಕಡೆಯಿಂದ ಒಂದು ಪಾರಿವಾಳ ಆಹಾರ ಬಂದಿದ್ದಿದ್ರೂ 5,000 ಗುಂಡು ಹೊಡೆದಿರೋರು. ಆ ಲೆವೆಲಲ್ಲಿ ಇರ್ತಿತ್ತು ಅವರಿಬ್ಬರದು. ಬಟ್ ಈಗ ಹಾಗಿಲ್ಲ. ಈಗ ರಷ್ಯಾದ ಅಧ್ಯಕ್ಷನೇ ಅಮೆರಿಕಕ್ಕೆ ಹೋಗೋ ಪರಿಸ್ಥಿತಿ ಇದೆ, ನಾಳೆ ಅಮೆರಿಕದ ಅಧ್ಯಕ್ಷನೇ ರಷ್ಯಾಗೆ ಹೋಗ್ಬೋದೇನೋ. ಹಾಗಾಗಿ ಬದಲಾಗೋ ಪರಿಸ್ಥಿತಿ ಇರ್ಬೋದು. ಸೊ ನಾವು ಆಯ್ಕೆ ಮಾಡುವುದು ನಮ್ಮ ಮಿತ್ರ ದೇಶಗಳನ್ನು, ಅಥವಾ ಮಿತ್ರರಾಗ್ತಾರೆ ಅಂತ ನಾವು ಬಯಸ್ಬೋದಾದ ಕೆಲವು ದೇಶಗಳನ್ನು ಸಾಮಾನ್ಯವಾಗಿ ಆಯ್ಕೆ ಮಾಡ್ತೀವಿ. ಅಂದರೆ ರಾಜಕೀಯ ಲಾಭಗಳು ಅಥವಾ ಬೇರೆ ರಕ್ಷಣಾತ್ಮಕ ದೇಶಗಳ ರಾಜತಾಂತ್ರಿಕ ಸಂಬಂಧಗಳ ಆಧಾರದ ಮೇಲೆ ಹೊರತು ರಾಜಕೀಯವಾಗಿ ಅಂತಲ್ಲ. ಅಂದರೆ ನರೇಂದ್ರ ಮೋದಿಗೆ ನಾನು ಉರ್ಸುಲಾ ವ್ಯಾಂಡರ್ನೋ ಯಾರನ್ನೋ ಕರ್ಕೊಂಬಂದುಬಿಟ್ರೆ ನನಗೆ ಇಲ್ಲಿ ಓಟ್ ಬರುತ್ತೆ ಅಂತನೋ ಏನೋ ಅಲ್ಲ, ಅಥವಾ ಯಾರ ಅಮೆರಿಕದ ಅಧ್ಯಕ್ಷನ ಕರೆದುಬಿಟ್ರೆ ಇದೇನೋ ಆಗಿಬಿಡುತ್ತೆ ಅಂತಲ್ಲ. ರಾಜಕೀಯಕ್ಕಿಂತ ರಾಜತಾಂತ್ರಿಕ ಸಂಬಂಧಗಳ ವಿಚಾರದಲ್ಲಿ ಲೆಕ್ಕ. ಹಾಗಾದರೆ ಈಗ ಯುರೋಪಿಯನ್ ಯೂನಿಯನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್ ಇಂಡಿಯಾಗೆ? ಯುರೋಪಿಯನ್ ಯೂನಿಯನ್ನ ಏನಕ್ಕೆ ಕರೆದಿದ್ದಾರೆ ಈ ಬಾರಿ ಅಂತಂದರೆ, ಪ್ರಪಂಚ ಬದಲಾಗಿದೆ ಕಳೆದ ವರ್ಷದ ಜನವರಿಯಿಂದ ಈ ಜನವರಿಗೆ. ಅಮೆರಿಕದಲ್ಲಿ ಹೊಸ ಅಧ್ಯಕ್ಷರು ಬಂದ ನಂತರ ಅವರು ಪ್ರಾರಂಭ ಮಾಡಿರುವಂತಹ ವಾಣಿಜ್ಯ ವ್ಯವಹಾರದ ವಿಚಾರದಲ್ಲಿ ಪ್ರಾರಂಭ ಮಾಡಿರೋ ಯುದ್ಧ ಏನಿದೆ, ಅದು ಸುಂಕದ ಮಾದರಿಯನ್ನು ಬಳಸಿಕೊಂಡು ಅದರಲ್ಲಿ ಪ್ರಪಂಚದ ಎಲ್ಲ ದೇಶಗಳು ಸಂಕಷ್ಟಕ್ಕೆ ಗುರಿಯಾಗಿವೆ, ಭಾರತವೂ ಸೇರಿದಂತೆ. ನಮಗೆ 25% ಸಾಮಾನ್ಯವಾದಂತಹ ಸುಂಕ ಬಿದ್ದಿದ್ರೂ ಹೆಚ್ಚುವರಿಯಾಗಿ ಇನ್ನೊಂದು 25% ರಷ್ಯಾಯಿಂದ ನಾವು ತೈಲವನ್ನು ಆಮದು ಮಾಡ್ತಾ ಇದ್ದೀವಿ ಅನ್ನೋ ಕಾರಣಕ್ಕೆ ಹೆಚ್ಚುವರಿಯಾಗಿ ಬಿದ್ದಿರುವ ಪರಿಣಾಮ ನಮ್ಗೆ 50% ಬೀಳ್ತಾ ಇದೆ. ಇದರ ಪರಿಣಾಮವನ್ನು ನಾವು ಅನುಭವಿಸ್ತಾ ಇದ್ದೀವಿ. ಎರಡನೇದು, ಆಪರೇಷನ್ ಸಿಂಧೂರ್ ಆದ ಮೇಲೆ ಅಮೆರಿಕ ನಡೆದುಕೊಂಡಿರುವ ರೀತಿ, ಪರ್ಟಿಕ್ಯುಲರ್ ಅಧ್ಯಕ್ಷ ಭಾರತಕ್ಕೆ ಅದಷ್ಟು ಸಹ್ಯವಾಗಿಲ್ಲ. ಮೂರನೇದು, ಅಮೆರಿಕದ ಈ ಎಲ್ಲ ನಿರ್ಧಾರಗಳ ಪರಿಣಾಮವಾಗಿ ಮತ್ತು ಅದರ ಹುಚ್ಚಾಟಗಳಿಂದಾಗಿ ಭಾರತಕ್ಕೆ ಒಂದು ರಿಯಲೈಸ್ ಆಗಿದೆ, ಭಾರತ ಅಲ್ಲ ಎಲ್ಲ ದೇಶಗಳಿಗೂ ರಿಯಲೈಸ್ ಆಗಿದೆ, ನಾವು ಅಮೆರಿಕದ ಮೇಲೆ ದೀರ್ಘಕಾಲ ಅವಲಂಬನೆ ಆಗಿ ಉಳಿದುಕೊಳ್ಳೋದು ಅಷ್ಟು ಒಳ್ಳೆಯದಲ್ಲ. ನನ್ನ ಮಾರುಕಟ್ಟೆ ಅನ್ನೋದು ಒಂದು ಪೂರ್ವ ನಿರ್ಧರಿತ ನಿಶ್ಚಿತ ಮಾರುಕಟ್ಟೆಯಾಗಿ ಇರಬಾರ್ದು. ಅದಕ್ಕೆ ಎಲ್ಲ ಮಾರುಕಟ್ಟೆಗಳ ಜೊತೆಯೂ ವ್ಯವಹಾರ ಮಾಡುವ ಶಕ್ತಿಯನ್ನು ಹೊಂದಿರಬೇಕಾಗತ್ತೆ. ಆಗ ವಿಸ್ತರಿಸಲೂ ಸಾಧ್ಯ. ಹಾಗೂ ಒಂದು ದೇಶದಿಂದ
ಬೆದರಿಕೆ ಒಳಗಾಗದಿದ್ದರೂ ಒಳ್ಳೆಯದು ಉಂಟು. ಇದೇ ಪರಿಸ್ಥಿತಿಯಲ್ಲಿ ಯುರೋಪಿಯನ್ ಯೂನಿಯನ್ ಕೂಡ ಇದೆ. ಅವ್ರಿಗೂ ಅದೇ ಸಮಸ್ಯೆ ಇದೆ. ಅವ್ರಿಗೂ ಟ್ಯಾರಿಫ್ ಗಲಾಟೆ ಇದೆ, ಅವ್ರಿಗೂ ಟ್ಯಾರಿಫ್ ಸಮಸ್ಯೆ ಇದೆ, ಅವ್ರಿಗೂ ಅಮೆರಿಕ ಸಮಸ್ಯೆ ಇದೆ, ಡ್ಯಾಶ್ 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 ಅವ್ರಿಗೂ ಇದೆ. ಮತ್ತು ಯುರೋಪಿಯನ್ ಯೂನಿಯನ್ಗೆ ಬಂದಿರೋ ಇನ್ನೊಂದು ಸಮಸ್ಯೆ ಅವ್ರದ್ದು ನ್ಯಾಟೋ ಸಮಸ್ಯೆ ಇದೆ. ನ್ಯಾಟೋ ವಿಚಾರದಲ್ಲಿ ಅಮೆರಿಕ ನಡೆದುಕೊಳ್ಳುತ್ತಿರುವ ರೀತಿ, ನ್ಯಾಟೋದ ಭಾಗವಾಗೇ ಇರುವ, ನ್ಯಾಟೋ ಅಂದರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್, ಇದು ಕೋಲ್ಡ್ ವಾರಲ್ಲಿ ಅಂದರೆ ಶೀತಲ ಸಮರ ನಡೀತಾ ಇದ್ದಾಗ, ಎರಡನೇ ವರ್ಲ್ಡ್ ವಾರ್ ಯುದ್ಧ ಮುಗಿದಾಗ ಅಮೆರಿಕ ಮತ್ತು ಸೋವಿಯತ್ ಯೂನಿಯನ್, ಅವತ್ತಿನ ಸೋವಿಯತ್ ಯೂನಿಯನ್ ಮಧ್ಯೆ ಅಥವಾ ಅದರ ದೇಶಗಳ ಜೊತೆ ಇದ್ದಂತಹ ಸಂಘರ್ಷದ ಪರಿಣಾಮವಾಗಿ ಹುಟ್ಟುಕೊಂಡಂತಹ ನ್ಯಾಟೋ, ಅದನ್ನೇ ಬುಡಾಳ್ಳಾಡಿಸ್ತಿರೋ ಅಮೆರಿಕ. ಹೀಗಾಗಿ ವಿಚಿತ್ರ ಸನ್ನಿವೇಶ ಮತ್ತು ಸಂಘರ್ಷ ಮತ್ತು ಸಂಕಟದಲ್ಲಿ ಸಿಕ್ಕಾಕೊಂಡಿರುವಂತಹ ಯುರೋಪಿಯನ್ ಒಕ್ಕೂಟ ಎಂದರೆ ಯುರೋಪ್ ಖಂಡದಲ್ಲಿ ಇರುವ ಎಲ್ಲ ದೇಶಗಳು ಸೇರಿಕೊಂಡು ಸೃಷ್ಟಿ ಮಾಡಿಕೊಂಡಿರುವ ಒಂದು ಸಂಸ್ಥೆ, ಒಂದು ಒಕ್ಕೂಟ. ಇದು ಕೆಲವು ವಿಚಾರಗಳಲ್ಲಿ ಆಯಾಯ ದೇಶಗಳು ತಮ್ಮ ವಿದೇಶ ವ್ಯವಹಾರವನ್ನು ಅಥವಾ ಇನ್ನಿತರ ವ್ಯವಹಾರಗಳನ್ನೆಲ್ಲ ಅವುಗಳ ಪಾಡಿಗೆ ಅವರು ಹ್ಯಾಂಡಲ್ ಮಾಡಿದ್ರು, ಕರೆನ್ಸಿ ಅಂದರೆ ಹಣ ಮತ್ತು ಡಿಫೆನ್ಸ್ ವಿಚಾರದಲ್ಲಿ ಎಲ್ಲರೂ ಒಟ್ಟಾಗಿ ಇರುವುದಕ್ಕೆ ಬಯಸ್ತಾ ಇದ್ದಾರೆ. ಕರೆನ್ಸಿನಲ್ಲಿ ಅವರು ಯೂರೋ ಮಾಡಿಕೊಂಡಿದ್ದಾರೆ, ಡಿಫೆನ್ಸಲ್ಲಿ ನ್ಯಾಟೋ ಮಾಡಿಕೊಂಡಿದ್ದಾರೆ. ಹಾಗಾಗಿ ಯುರೋಪಿಯನ್ ಯೂನಿಯನ್ಗೆ ಕೂಡ ಮಾರುಕಟ್ಟೆ ವಿಸ್ತಾರ ಆಗಬೇಕು ಮತ್ತು ಅಮೆರಿಕ ಮೇಲೆ ಡಿಪೆಂಡ್ ಆಗಬಾರ್ದು ಅಂತಿದೆ. ಆ ಕಾರಣಕ್ಕೆ ಭಾರತಕ್ಕಿಂತ ಅತಿ ದೊಡ್ಡ ಮಾರುಕಟ್ಟೆ ಇನ್ನದಕ್ಕೆ ಸಿಗಲಿಕ್ಕಿಲ್ಲ. ಸುಮಾರು 60 ಕೋಟಿಯಷ್ಟು ಅದ್ಭುತವಾದ ಜನ ಖರೀದಿ ಶಕ್ತಿ ಇರುವವರು, ಅದರಲ್ಲಿ 18ರಿಂದ 25 ವರ್ಷದ ವಯೋಮಿತಿಯೊಳಗಡೆ ಇರ್ಬೋದಾದ ಒಂದು 25 ಕೋಟಿ ಜನ. ಹಾಗಾಗಿ ನಮ್ಮ ಮಾರುಕಟ್ಟೆ ಅವರಿಗೆ ಅವಶ್ಯಕತೆ ಇದೆ. ಅದನ್ನು ಬಳಸ್ಕೊಳ್ಳೋಕ್ಕೆ, ಆ ಮೂಲಕ ಅಮೆರಿಕಕ್ಕೆ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಸಡ್ಡು ಹೊಡೆಯಲಿಕ್ಕೆ ಒಂದು ಅವಕಾಶ ಇದೆ. ಹಾಗಾಗಿ ಯುರೋಪಿಯನ್ ಯೂನಿಯನ್ನ ನಮಗೂ ಬೇಕು ಮಾರುಕಟ್ಟೆ ವಿಸ್ತರಣೆಗೆ ಮತ್ತು ಅಮೆರಿಕಕ್ಕೆ ಒಂದು ಸಂದೇಶ ಕಳಿಸೋಕ್ಕೆ. ನಾವು ನಿಮ್ಮ ಮೇಲೆ ಅಷ್ಟು ಡಿಪೆಂಡ್ ಆಗಲ್ಲ ಅಂತ. ಆ್ಯಕ್ಚುಲಿ ಆಗಿಲ್ಲ ನಾವು ಅಮೆರಿಕದ ಮೇಲೆ ಅಷ್ಟೊಂದು ಡಿಪೆಂಡೆನ್ಸಿ. ನೆಕ್ಸ್ಟ್ ಹೇಳ್ತೀನಿ ವಿರಾಮ ಆದಮೇಲೆ, ಹೀಗಾಗಿಲ್ಲ ನಾವು ಅದರ ಮೇಲೆ, ಅಮೆರಿಕ ಮೇಲೆ ಅಂತ. ಎರಡನೇದು, ಯುರೋಪ್ಗೂ ಬೇಕಾಗಿದೆ ನಮ್ಮ ಜೊತೆಯ ಸಂಪರ್ಕ. ಅದರ ಪರಿಣಾಮ ಅವರಿಬ್ಬರು ಇವತ್ತಿಲ್ಲಿ ಹಾಜರಾಗಿದ್ದಾರೆ.